ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಭೂಗ್ರಹದಲ್ಲಿರುವ ಒಟ್ಟು ಖಂಡಗಳೆಷ್ಟು ಎಂದು ನಮ್ಮನ್ನು ಯಾರಾದರೂ ಕೇಳಿದರೆ ನಮ್ಮ ಬಾಯಿಂದ ಬರುವ ಉತ್ತರ 7 ಖಂಡಗಳು ಎಂದು. ಆ 7 ಖಂಡಗಳೇ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಮತ್ತು ಅಂಟಾರ್ಟಿಕಾ. ಈ 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡವೆಂದರೆ ಅದು ಏಷ್ಯಾ. ಹಾಗೆ ಎರಡನೇ ಅತಿ ದೊಡ್ಡ ಖಂಡವೆಂದರೆ ಅದು ಆಫ್ರಿಕಾ. ಬಹಳ ವರ್ಷಗಳವರೆಗೆ ಆಫ್ರಿಕಾ ಖಂಡದ ಬಗ್ಗೆ ಮನುಕುಲಕ್ಕೆ ಮಾಹಿತಿ ಇರಲಿಲ್ಲ. ಆದ್ದರಿಂದ ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡವೆಂತಲೂ ಕರೆಯುವರು. ಅದೇ ರೀತಿ ಆಫ್ರಿಕಾ ಭೂಖಂಡಗಳಲ್ಲೇ ಅತಿ ಹಳೆಯದಾದಂತಹ ಭೂಖಂಡವಾಗಿದೆ. ಆಫ್ರಿಕಾ ಅನೇಕ ರಹಸ್ಯಗಳನ್ನ ತನ್ನೊಳಗೆ ಹುದುಗಿಸಿಕೊಂಡಿದೆ. ಗೆಳೆಯರೆ, ಈಗ ಈ ಪ್ರಪಂಚದ ಅತ್ಯಂತ ಹಳೆಯ ಭೂಖಂಡ ಆಫ್ರಿಕಾ 2 ಭಾಗಗಳಾಗಿ ವಿಭಜನೆಯಾಗುತ್ತಿದೆ. ಅಷ್ಟಕ್ಕೂ ಈ ಆಫ್ರಿಕಾ ಖಂಡ ಇಬ್ಬಾಗವಾಗಲು ಕಾರಣಗಳೇನು, ಇದರಿಂದ ಮುಂದೆ ಭೌಗೋಳಿಕ ಪರಿಸರದಲ್ಲಿ ಏನೆಲ್ಲ ಬದಲಾವಣೆಗಳುಂಟಾಗುತ್ತವೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸುಮಾರು 600 ಮಿಲಿಯನ್ ವರ್ಷಗಳಷ್ಟು ಹಿಂದೆ ಭೂಗ್ರಹದಲ್ಲಿದ್ದದ್ದು ಕೇವಲ ಒಂದೇ ಒಂದು ಖಂಡ, ಅದೇ ಪ್ಯಾಂಜಿಯಾ, ಹಾಗೂ ಒಂದೇ ಒಂದು ಸಾಗರವಿತ್ತು, ಅದೇ ಪ್ಯಾಂಥಲಾಸ. ನಂತರ ಭೂಮಿಯ ಅಂತರಾಳದಲ್ಲಿನ ಶಿಲಾಫಲಕಗಳ ಚಲನೆಯ ಕಾರಣದಿಂದಾಗಿ ಅಖಂಡವಾಗಿದ್ದ ಭೂಖಂಡ ಲಾರೇಷಿಯಾ ಮತ್ತು ಗೊಂಡ್ವಾನಗಳೆಂಬ 2 ಖಂಡಗಳಾಗಿ ವಿಭಜನೆಯಾಯಿತು. ಇದರ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೇನೆ, ಅದನ್ನೊಮ್ಮೆ ಗಮನಿಸಿ. ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯ ಕಾರಣದಿಂದ ಈಗಾಗಲೇ ಇಬ್ಬಾಗವಾಗಿದ್ದ ಖಂಡಗಳು ಮತ್ತೆ 7 ಖಂಡಗಳಾಗಿ ವಿಭಜನೆಯಾದವು. ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದ್ದು ಮತ್ತೀಗ ಆಫ್ರಿಕಾ ಖಂಡ 2 ಖಂಡಗಳಾಗಿ ವಿಭಜನೆಯಾಗುತ್ತಿರುವುದು ಭೂಗೋಳದ ಜೀವಂತ ವಿಸ್ಮಯವಾಗಿದೆ. ಅಂತಹ ಒಂದು ಪ್ರಾಕೃತಿಕ ವಿಸ್ಮಯಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಪ್ರಸ್ತುತ ಕೀನ್ಯಾದ ನೈರೋಬಿ ನರೋಕ ಹೆದ್ದಾರಿ ಬಳಿ 16 ಕಿಲೋಮೀಟರ್ಗಳಷ್ಟು ಉದ್ದದ ಆಳವಾದ ಕಂದಕ ಕಾಣಿಸಿಕೊಂಡಿದೆ. ಅದಕ್ಕೂ ಮುನ್ನ 2005ರಲ್ಲಿ ಇಥಿಯೋಪಿಯಾದ ಅಫಾರ್ ಭಾಗದಲ್ಲಿ ಉದ್ದವಾದ ಬಿರುಕು ಕಾಣಿಸಿಕೊಂಡಿತ್ತು. ನಂತರ 10 ದಿನಗಳಲ್ಲಿ ಈ ಬಿರುಕು 56 ಕಿಲೋಮೀಟರ್ಗಳಷ್ಟು ಸುದೀರ್ಘವಾಗಿತ್ತು. ಈ ಬಿರುಕುಗಳನ್ನಾಧರಿಸಿ ಆಫ್ರಿಕಾ ಖಂಡ ಇಬ್ಬಾಗವಾಗಿ ವಿಭಜನೆಯಾಗುತ್ತಿದೆ ಎಂದು ಭೂವಿಜ್ಞಾನಿಗಳು ಪ್ರತಿಪಾದಿಸುತ್ತಿದ್ದಾರೆ. ಪ್ರಸ್ತುತ ಈ ಪ್ರಕ್ರಿಯೆ ಬಹಳ ವೇಗವಾಗಿ ನಡೆಯುತ್ತಿದ್ದರೂ ಇದು ಪೂರ್ಣಗೊಳ್ಳಲು ಲಕ್ಷಾಂತರ ವರ್ಷಗಳೇ ಬೇಕಾಗಬಹುದು. ಭೂವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಇದು ಸುಮಾರು 5 ರಿಂದ 10 ಮಿಲಿಯನ್ ವರ್ಷಗಳಲ್ಲಿ ಸಂಭವಿಸಬಹುದು. ಆಫ್ರಿಕಾ ಖಂಡದ ಭಾಗವಾಗಿರುವ ಸೋಮಾಲಿಯಾ, ಕೀನ್ಯಾ, ಇಥಿಯೋಪಿಯಾ, ತಾಂಜಾನಿಯಾ ದೇಶಗಳು ಆ ವೇಳೆಗೆ ಪ್ರತ್ಯೇಕ ಭಾಗಗಳಾಗುತ್ತವೆ. ಆಫ್ರಿಕಾದ ಈ 2 ಭಾಗಗಳ ನಡುವೆ ಸಮುದ್ರವಿರುತ್ತದೆ. ಪ್ಲೇಟ್ ಟೆಕ್ಟಾನಿಕ್ ಸಿದ್ಧಾಂತದ ಪ್ರಕಾರ ಸಮುದ್ರದ ನೀರನ್ನು ಭೂಮಿಯಿಂದ ಸಂಪೂರ್ಣವಾಗಿ ತೆಗೆದುಹಾಕಿದರೆ ಭೂಫಲಕಗಳ ವಿಂಗಡಣೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಫಲಕಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಮತ್ತು ಅವುಗಳ ಚಲನೆಯ ವೇಗವು ಕಾಲ ಕಾಲಕ್ಕೆ ಬದಲಾಗುತ್ತಿರುತ್ತದೆ. ಈ ಟೆಕ್ಟಾನಿಕ್ ಪ್ಲೇಟ್ಗಳು ಅಂದರೆ ಶಿಲಾಫಲಕಗಳು ದೂರ ಸರಿಯುತ್ತಿರುವ ಸ್ಥಳಗಳನ್ನು ರಿಫ್ಟ್ ವ್ಯಾಲಿಗಳೆನ್ನಲಾಗುತ್ತದೆ. ಆಫ್ರಿಕಾದ ಕೆಳಭಾಗದಲ್ಲಿನ ಪ್ಲೇಟುಗಳು ನಿರಂತರವಾಗಿ ಮತ್ತು ವೇಗವಾಗಿ ಚಲಿಸುತ್ತಿರುತ್ತವೆ. ಈ ಕಾರಣಕ್ಕಾಗಿ ಭೂವಿಜ್ಞಾನದಲ್ಲಿ ಇವುಗಳನ್ನು ಗ್ರೇಟ್ ರಿಫ್ಟ್ ವ್ಯಾಲಿ ಎಂದು ಕರೆಯಲಾಗಿದೆ. ಈ ಪ್ರಕ್ರಿಯೆ ಉಪಸೋಮಾಲಿಯನ್ ಪ್ಲೇಟ್ ಅನ್ನು ದೂರ ತಳ್ಳುವುದಷ್ಟೇ ಅಲ್ಲ, ಸೋಮಾಲಿಯಾ, ದಕ್ಷಿಣ ಇಥಿಯೋಪಿಯಾ, ಕೀನ್ಯಾ ದೇಶಗಳನ್ನು ಪ್ರತ್ಯೇಕಗೊಳ್ಳುವಂತೆ ಮಾಡುತ್ತದೆ ಎಂದು ಊಹಿಸಲಾಗಿದೆ. ಒಂದು ವೇಳೆ ಭೂವಿಜ್ಞಾನಿಗಳ ಊಹೆ ನಿಜವೇ ಆದರೆ ಸೋಮಾಲಿಯನ್ ಪ್ಲೇಟ್ ಆಫ್ರಿಕಾದಿಂದ ಪ್ರತ್ಯೇಕಗೊಂಡು ಭಾರತದ ಪಶ್ಚಿಮ ಕರಾವಳಿಯ ಕಡೆಗೆ ನಿಧಾನವಾಗಿ ಚಲಿಸಲಾರಂಭಿಸುತ್ತದೆ. ಒಂದು ವೇಳೆ ಆಫ್ರಿಕಾ ಖಂಡದಿಂದ ವಿಭಜನೆಯಾದ ಭೂಭಾಗ ಭಾರತದ ಸಮೀಪ ಬಂದರೆ ಭಾರತದ ಭೌಗೋಳಿಕ ಪರಿಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ. ಆಫ್ರಿಕಾದಿಂದ ಪ್ರತ್ಯೇಕಗೊಂಡ ಭೂಭಾಗ ಭಾರತದ ಪಶ್ಚಿಮ ಕರಾವಳಿಗೆ ಬಡಿಯುತ್ತದೆ. ಇದರಿಂದ ಸೋಮಾಲಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ಗಳ ನಡುವೆ ಸಂಘರ್ಷ ಉಂಟಾಗುತ್ತದೆ. ಪರಿಣಾಮವಾಗಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಹಿಮಾಲಯದಂತಹ ಪರ್ವತ ಸರಣಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ನಿರ್ಮಾಣಗೊಳ್ಳುವ ಈ ಪರ್ವತ ಸರಣಿಗಳು ಭಾರತದ ಸಮುದ್ರ ತೀರವನ್ನೇ ನುಂಗಿ ಹಾಕುತ್ತವೆ. ಭಾರತದ ಕರಾವಳಿಗಳೇ ಮಾಯವಾಗುವ ಸಾಧ್ಯತೆ ಇರುತ್ತದೆ.
ಇನ್ನು ಕರಾವಳಿಯಲ್ಲಿ ರೂಪುಗೊಳ್ಳುವ ಈ ಪರ್ವತ ಸರಣಿಗಳು ಅರಬ್ಬಿ ಸಮುದ್ರದಿಂದ ಬೀಸುವ ಮಾನ್ಸೂನ್ ಮಾರುತಗಳನ್ನು ತಡೆಯುತ್ತವೆ. ಪರಿಣಾಮವಾಗಿ ಭಾರತ ಮಳೆರಹಿತ ಪ್ರದೇಶವಾಗುವ ಸಾಧ್ಯತೆ ಇದ್ದು, ಭಾರತದಲ್ಲಿ ಇನ್ನೊಂದು ಸಹರಾ ಮರುಭೂಮಿ ಸೃಷ್ಟಿಯಾದರೂ ಅಚ್ಚರಿ ಇಲ್ಲ. ಆದರೂ ಸದ್ಯಕ್ಕಂತೂ ಈ ಯಾವುದೇ ಸಮಸ್ಯೆಗಳಿಲ್ಲ. ಇದಕ್ಕಿನ್ನೂ 100 ಮಿಲಿಯನ್ ವರ್ಷಗಳೇ ಕಾಯಬೇಕಾಗುತ್ತದೆ. ಮಿತ್ರರೇ, ಭೂಮಿ ತನ್ನೊಳಗೆ ಅಗಾಧವಾದ ಶಕ್ತಿಯನ್ನು ಹುದುಗಿಸಿಕೊಂಡಿದೆ. ತನ್ನೊಳಗೆ ಅದ್ಭುತ ಅಚ್ಚರಿಗಳನ್ನಿರಿಸಿಕೊಂಡಿದೆ. ಹುಲು ಮಾನವನ ತಂತ್ರಜ್ಞಾನವೆಷ್ಟೇ ಮುಂದುವರೆದರೂ ಪ್ರಾಕೃತಿಕ ವಿಸ್ಮಯಗಳನ್ನು ನಾವು ಮೂಕ ವಿಸ್ಮಿತರಾಗಿ ನೋಡಬೇಕೇ ವಿನಃ ಪ್ರಕೃತಿ ಎದುರು ಸೆಣಸಲು ನಮ್ಮಿಂದ ಸಾಧ್ಯವಿಲ್ಲ. ಇದು ಗೆಳೆಯರೇ, ಆಫ್ರಿಕಾ ಖಂಡ ಇಬ್ಬಾಗವಾಗುತ್ತಿರುವ ರೀತಿ ಮತ್ತು ಅದರಿಂದುಂಟಾಗುವ ಪರಿಣಾಮಗಳ ಕುರಿತು ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.